ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಬಿಹಾರ ಚುನಾವಣೆಯನ್ನ ಹೇಗಾದರೂ ಮಾಡಿ ಗೆಲ್ಲಲೇಬೇಕು. ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್, ಅದರಲ್ಲೂ ವಿಶೇಷವಾಗಿ ನರೇಂದ್ರ ಮೋದಿ ಪಟ್ಟು ಹಿಡಿದು ಕೂತಿದ್ದಾರೆ. ಯಾಕೆಂದ್ರೆ ಬಿಹಾರದಲ್ಲಿ NDA ಸೋತರೆ ಕೇಂದ್ರ ಸರ್ಕಾರ ಅಲುಗಾಡುತ್ತೆ. ನರೇಂದ್ರ ಮೋದಿ ಅವರಿಗೆ ಪೂರ್ಣ ಬಹುಮತ ಕೊಟ್ಟಿಲ್ಲ ಜನ, ಅಲ್ಪಮತದ ಸರ್ಕಾರ ಅವರದ್ದು. JDU, TDP ಈ ರೀತಿಯಾದಂತಹ ಇತರೆ ಪಕ್ಷಗಳ ಬೆಂಬಲದೊಂದಿಗೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಉಳ್ಕೊಂಡಿರೋದು. ಇಲ್ಲದೆ ಹೋದ್ರೆ ಒಂದು ಕ್ಷಣದಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಪಟ್ಟದಿಂದ ಕೆಳಗೆ ಇಳಿಬೇಕಾಗತ್ತೆ. ಅಂತಹ ಸನ್ನಿವೇಶ ಇರಬೇಕಾದ್ರೆ ಬಿಹಾರದಲ್ಲಿ ಸೋಲು ದೊಡ್ಡ ಅಪಾಯ. ಹಾಗಾಗಿ ಹೇಗಾದ್ರೂ ಮಾಡಿ ಗೆಲ್ಲಬೇಕು. ಹೇಗಾದ್ರೂ ಅನ್ನೋದರಲ್ಲಿ ವಿಪಕ್ಷಗಳ ನಾಯಕರ ಅಥವಾ ಕಾರ್ಯಕರ್ತರ ಹತ್ಯೆಗಳು ಸೇರಿದವ, ಈ ಒಂದು ಪ್ರಶ್ನೆ ಬರುತ್ತೆ. ಮತ್ತು ಲಾಲೂ ಪ್ರಸಾದ್ ಯಾದವ್ ಅವರ ಆಡಳಿತವನ್ನ ನೆನಪಿಸ್ತಾನೆ. 20-25 ವರ್ಷಗಳ ಹಿಂದಿನ ಘಟನೆಗಳ ಬಗ್ಗೆನೇ ಮಾತಾಡ್ತಾ, ಆಗ ಗೂಂಡಾರಾಜ್ ಇತ್ತು ಅಂತ ಹೇಳ್ತಾ, ಈಗ ಇವತ್ತು ನಡೀತಾ ಇರುವಂತಹ ಕೊಲೆಗಳು, ದರೋಡೆಗಳು, ಅತ್ಯಾಚಾರಗಳನ್ನ ಮುಚ್ಚಿಡೋ ಪ್ರಯತ್ನವನ್ನ NDA ನರೇಂದ್ರ ಮೋದಿ ಹೇಗೆ ಮಾಡ್ತಿದ್ದಾರೆ ಅದನ್ನು ನೋಡೋಣ. ಯಾಕೆಂದ್ರೆ ಅಲ್ಲಿ ಒಂದು ಪೊಲಿಟಿಕಲ್ ಮರ್ಡರ್ ಆಗಿದೆ, ದೊಡ್ಡ ಕೊಲೆ ಆಗಿದೆ ಬಿಹಾರದಲ್ಲಿ. ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಕೊಲೆಯಾಗಿದೆ. ಸೊ ಏನದು ಘಟನೆ, ಪೂರ್ತಿ ವಿವರಗಳನ್ನ ನಿಮ್ಗೆ ಹೇಳುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಅನಂತ್ ಸಿಂಗ್ ಅನ್ನುವಂತಹ ಒಬ್ಬ ಬಾಹುಬಲಿ ಅಭ್ಯರ್ಥಿ. ಯಾವಾಗ್ಲೂ ಜೈಲು ಬೇಲು, ಜೈಲು ಬೇಲು. ಯಾಕೆಂದ್ರೆ ಸಾಕಷ್ಟು ಕೊಲೆ ಕೇಸುಗಳಿದಾವೆ, ಏನೇನೋ ಕೇಸುಗಳಿದ್ದಾವೆ. ದೊಡ್ಡ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರುವಂತಹ ವ್ಯಕ್ತಿ ಆತ. JDUನ ಅಭ್ಯರ್ಥಿ, ನಿತೀಶ್ ಕುಮಾರ್ಗೆ ತುಂಬಾ ಆಪ್ತ. ಚುನಾವಣೆ ಇರೋದ್ರಿಂದ ಚುನಾವಣೆಗೆ ಕೆಲವು ದಿನಗಳ ಮುಂದೆನೆ ಬೇಲ್ ಕೊಡಿಸಿ ಜೈಲಿಂದ ವಾಪಸ್ ತಗೊಂಡ್ಬಂದ್ರು. ತಂದಿದ್ದೆ ಅಭ್ಯರ್ಥಿ ಮಾಡೋದಕ್ಕೆ. ಅಭ್ಯರ್ಥಿ ಮಾಡಿ ಮೋಕಾಮ ಅನ್ನುವಂತಹ ಪ್ರದೇಶದಲ್ಲಿ ಅವರು ಪ್ರಚಾರಕ್ಕೆ ಇಳಿದಿದ್ರು. ಇಲ್ಲಿ ಯಾವೆಲ್ಲ ಉಲ್ಲಂಘನೆಗಳಾಗಿದ್ದಾವೆ ಅನ್ನೋದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಘಟನೆ ಏನು ಅಂತ ವಿವರಿಸ್ಬಿಡ್ತೀನಿ ಮೊದಲಿಗೆ. ಆ ಸಂದರ್ಭದಲ್ಲಿ ಅಲ್ಲಿ ಜನ್ಸುರಾಜ್ ಪಕ್ಷದ ಅಭ್ಯರ್ಥಿ ಪಿಯೂಷ್ ಪ್ರಿಯದರ್ಶಿ ಅನ್ನುವರು, ಅವರು ಸಹ ಪ್ರಚಾರ ಅದೇ ಏರಿಯಾದಲ್ಲಿ, ಒಂದೇ ಏರಿಯಾದಲ್ಲಿ ನಡೀತಾ ಇತ್ತು. ಈ ಕಡೆ ಅನಂತ್ ಸಿಂಗ್ ಅನ್ನುವಂತಹ ಈ ಬಾಹುಬಲಿ ದೊಡ್ಡ ಡಾನ್ ರೀತಿಯಾದಂತಹ ವ್ಯಕ್ತಿ ತನ್ನ ಪ್ರಚಾರದ ಭಾಗವಾಗಿ 40-50 ಕಾರುಗಳನ್ನು ಹಾಕೊಂಡು, ಅನಧಿಕೃತ ಬಂದೂಕುಗಳು ಎಲ್ಲವನ್ನು ಇಟ್ಕೊಂಡು ಹೋಗ್ತಾ ಇದ್ದಿದ್ದು. ಸ್ಟೇಟ್ ಹೈವೇ ಅದು. ಎದುರಿಗೆ ಪಿಯೂಷ್ ಪ್ರಿಯದರ್ಶಿ ಅವ್ರದ್ದೊಂದು 3-4 ಗಾಡಿಗಳು ಬರ್ತವೆ. ಪಿಯೂಷ್ ಪ್ರಿಯದರ್ಶಿ ಜೊತೆಯಲ್ಲಿ RJD ಪಕ್ಷದಲ್ಲಿದ್ದರೂ ಸಹ ಜನ್ಸುರಾಜ್ ಪಕ್ಷಕ್ಕೆ ಬೆಂಬಲವಾಗಿ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಂತಹ ದುಲಾರ್ ಚಂದ್ ಯಾದವ್ ಅನ್ನುವಂಥವರು ಸಹ ಇದ್ರು. ಯಾವಾಗ ಎರಡು ಎದುರು ಬದರಾಯ್ತು, ಅನಂತ್ ಸಿಂಗ್ ಈ ಹಿಂದೆನೆ ದುಲಾರ್ ಚಂದ್ ಯಾದವ್ ವಿರುದ್ಧ ದ್ವೇಷ ಕಾರಿದ್ರಂತೆ. ಕೊಂದೇ ಕೊಲ್ತೀನಿ ನಿನ್ನ ಅಂತ ಆ ಕುಟುಂಬದವರು ಆರೋಪ ಮಾಡ್ತಿದ್ದಾರೆ. ಬಹಳ ಸರ ನಮಗೆ ಕೊಲೆ ಬೆದರಿಕೆಗಳು ಬಂದಿದ್ದಾವೆ. ಎದುರುಗಡೆನೆ ಸಿಕ್ಕರಲ್ಲ, ಫೈರಿಂಗ್ ಆಗೇ ಹೋಯ್ತು. ಆ ಕುಟುಂಬದ ಪ್ರಕಾರ, ದುಲಾರ್ ಚಂದ್ ಯಾದವ್ ಅನ್ನುವರ ಕುಟುಂಬದ ಪ್ರಕಾರ, ಅಂದ್ರೆ ಅವ್ರ ಮೊಮ್ಮಗ, ನನ್ನ ಕಣ್ಣಾರೆ ನೋಡಿದೆ, ನಾನು ಅಲ್ಲೇ ಇದ್ದೆ, ಪ್ರತ್ಯಕ್ಷದರ್ಶಿ ನಾನು ಅಂತ ಹೇಳ್ತಿರೋದೇನು ಅಂದ್ರೆ, ಮೊದಲಿಗೆ ಅನಂತ್ ಸಿಂಗ್ ಸ್ವತಃ ಬಂದೂಕ್ ತಗೊಂಡು ನಮ್ಮ ತಾತನಿಗೆ ಗುಂಡು ಹಾರಿಸ್ತ. ಗುಂಡು ಕಾಲಿಗೆ ಬಿತ್ತು. ಆ ನಂತರ ಕಾರಿಂದ ಎಳೆದು ಹೊರಗಡೆ ಹಾಕಿ ರೋಡ್ ಮೇಲೆ ಮಲಗಿಸಿ ಕಾರುಗಳನ್ನ ಹಿಂದೆ ಮುಂದೆ ಮಾಡಿ ಹತ್ತಿಸಿ ಕೊಂದು ಹಾಕಿದ್ರು. ನಮ್ಮ ಕಣ್ಣು ಮುಂದೆನೆ ಕೊಂದ್ರು, ನಾವು ತಡೆಯಕ್ ಆಗ್ಲೇ ಇಲ್ಲ. ಅವರೆಲ್ಲರ ಕೈಲೂ ಬಂದೂಕಿತ್ತು, ಗಾಳಿಯಲ್ಲಿ ಗುಂಡು ಹಾರಿಸ್ತಾನೆ ಇದ್ರು ಸತತವಾಗಿ. ಗುಂಡು ಹೊಡೆದ್ರು ಮೊದಲು, ಆಮೇಲೆ ರೋಡಲ್ಲಿ ಮಲಗಿಸಿ ಹಿಂದೆ ಮುಂದೆ ಗಾಡಿಗಳನ್ನ ಹತ್ತಿಸಿ ನನ್ನ ತಾತನನ್ನ ಕೊಂದು ಹಾಕಿದ್ರು ಅಂತ ದುಲಾರ್ ಚಂದ್ ಯಾದವ್ ಆ ರೀತಿ ಕೊಲೆ ಆಯ್ತು. ಈಗ ಪಿಯೂಷ್ ಪ್ರಿಯದರ್ಶಿ ಅಭ್ಯರ್ಥಿ ದುಲಾರ್ ಚಂದ್ ಪಕ್ಕದಲ್ಲೇ ಕೂತಿದ್ದಂಥವ್ರು, ಅವರು ಹೇಳುವಂತಹದ್ದು, ಆಕ್ಚುಲಿ ಅವರು ಬಂದಿದ್ದು ನನ್ನನ್ನ ಕೊಲೆ ಮಾಡಕ್ಕೆ, ಜನ್ಸುರಾಜ್ ಪಕ್ಷದ ಅಭ್ಯರ್ಥಿಯಾಗಿದ್ದಂತಹ ನನ್ನನ್ನ ಕೊಲೆ ಮಾಡಕ್ ಬಂದ್ರು. ಇವರು ತಮ್ಮ ಪ್ರಾಣವನ್ನ ನನಗಾಗಿ ತ್ಯಾಗ ಮಾಡಿದ್ದಾರೆ. ಯಾರು? ದುಲಾರ್ ಚಂದ್ ಯಾದವ್. ನನ್ನ ಮೇಲೆ ಗುಂಡು ಹಾರಿಸೋಕ್ ಬಂದಾಗ ಅವ್ರು ಅಡ್ಡ ಬಂದ್ರು, ಹಾಗಾಗಿ ಅವರನ್ನು ಕೊಂದು ಹಾಕಿದ್ರು ಅಂತ ಅವ್ರು ಹೇಳ್ತಾರೆ. ಏನೋ ಒಟ್ಟಿನಲ್ಲಿ ಪ್ರತಿಪಕ್ಷಗಳ ಅಭ್ಯರ್ಥಿಗಳನ್ನ ಅಥವಾ ಕಾರ್ಯಕರ್ತರನ್ನ ಕೊಂದಾದ್ರೂ ಸರಿ, ನಾವು ಚುನಾವಣೆಗಳನ್ನ ಗೆಲ್ಲಲೇಬೇಕು ಅನ್ನುವಂತಹ ಹಠಕ್ಕೆ NDA ಬಿದ್ದಿರೋದು ಸ್ಪಷ್ಟವಾಗಿ ಅಲ್ಲಿ ಕಾಣ್ತಾ ಇದೆ. ಇನ್ನು ಬಿಹಾರದಲ್ಲಿ ಗೂಂಡಾರಾಜ್
ಇದು ಗೂಂಡಾರಾಜ್ಗೆ ಮತ್ತೆ ಹೋಗಬಾರದು ಅಂತ ಅದೇ ದಿನ ಈ ಘಟನೆ ನಡೀತಿರ್ಬೇಕಾದ್ರೆ ಅಲ್ಲಿಂದ ಸ್ವಲ್ಪ ಕಿಲೋಮೀಟರ್ಗಳ ದೂರದಲ್ಲಿ ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತಿದ್ರು, ಬಿಹಾರದಲ್ಲೇ ಇದ್ರು. ಅಲ್ಲಿ ನರೇಂದ್ರ ಮೋದಿ ಇದು ಜಂಗಲ್ ರಾಜ್ ಆಗಬಾರ್ದು, ಈ ಹಿಂದೆ ಜಂಗಲ್ ರಾಜ್ ಆಗಿತ್ತು ಅಂತ ಬುರುಡೆ ಬಿಡ್ತಿರ್ಬೇಕಾದ್ರೆ ಇಲ್ಲಿ ಶೂಟೌಟ್ ನಡೀತಾ ಇತ್ತು, ನಿಜವಾದ ಜಂಗಲ್ ರಾಜ್ ನಡೀತಾ ಇತ್ತು. ಸರಿ, ಆ ಘಟನೆ ನಡೆಯುವಾಗ ಗೊತ್ತಾಗಿಲ್ಲ, ಘಟನೆ ನಡೆದು ಈಗ 24 ಅವರ್ಸ್ ಆಗ್ತಿದೆ. ಇಲ್ಲಿಯವರೆಗೆ ಬಿಜೆಪಿ ಆಗ್ಲಿ, ನಿತೀಶ್ ಕುಮಾರ್ ಆಗ್ಲಿ, JDU ಆಗ್ಲಿ, ಯಾರ ಕಡೆಯಿಂದನೂ ಒಂದು ಸ್ಟೇಟ್ಮೆಂಟ್ ಬಂದಿಲ್ಲ ಈ ಕೊಲೆ ವಿಚಾರವಾಗಿ. ಎಷ್ಟು ದೊಡ್ಡ ಘಟನೆ ಅದು, ಎಷ್ಟು ದೊಡ್ಡ ಘಟನೆ. ಒಬ್ಬ ಅಭ್ಯರ್ಥಿ ಹೋಗ್ತಿದ್ದಂತಹ ಕಾರುಗಳನ್ನ ಅಡ್ಡಗಟ್ಟಿ ಗುಂಡು ಹಾರಿಸಿ ಅವರ ಕಾರ್ಯಕರ್ತರನ್ನ ಅಥವಾ ಸಪೋರ್ಟರ್ಗಳನ್ನ ಗುಂಡು ಹೊಡೆಯೋದಲ್ಲದೆ ರೋಡಲ್ಲಿ ಮಲಗಿಸಿ ಕಾರುಗಳನ್ನ ಹತ್ತಿಸಿ ಕೊಲ್ತಾರೆ ಅಂದ್ರೆ ದೊಡ್ಡ ಘಟನೆ. ಬಟ್ ಅದು ಬಿಜೆಪಿ, JDU, ನಿತೀಶ್ ಕುಮಾರ್, ಮೋದಿ ಯಾರ ಬಾಯಲ್ಲ ಆ ಮಾತು ಬರಲ್ಲ. ಇನ್ನು ಸತ್ತು ಹೋದಂಗೆ ಶರಣಾಗಿರುವಂತಹ ಎಂಜಲು ಮಾಧ್ಯಮಗಳು, ಗೋಧಿ ಮಾಧ್ಯಮಗಳು, ಅವುಗಳ ಬಗ್ಗೆ ನಿಮಗೆ ಗೊತ್ತೇ ಇದೆ. NDAಗೆ, ನರೇಂದ್ರ ಮೋದಿಗೆ, ಬಿಜೆಪಿಗೆ ಬಕೆಟ್ ಹಿಡಿದು ಅವರ ಬೂಟ್ ಪಾಲಿಶ್ ಮಾಡುವಂತಹ ಮಟ್ಟಕ್ಕೆ ಇವರು ಹೋಗಿರೋದು ನಿಮಗೆಲ್ಲ ಗೊತ್ತಿದೆ. ಹಾಗಾಗಿ ಅವರು ಅದ್ರ ಬಗ್ಗೆ ದೊಡ್ಡದಾಗಿ ಏನು ಚರ್ಚೆ ಮಾಡಲ್ಲ. ಒಂದು ಲೈನ್ ಸ್ಟೋರಿ ಹೇಳಿಬಿಟ್ಟು, ಒಂದು ಲೈನ್ ಸುದ್ದಿ ಹೇಳಿ ಸುಮ್ಮನೆ ಆಗ್ಬಿಡೋದಷ್ಟೇ. ಅದು ಒತ್ತಿ ಹೇಳಲ್ಲ ಯಾವ ಅಭ್ಯರ್ಥಿ, ಯಾವ ಪಕ್ಷದವರು, ಏನು ಹೇಳಲ್ಲ. ಈ ರೀತಿ ಒಂದು ಗುಂಡು ಹಾರಿಸುವ ಪ್ರಕರಣ ನಡೀತು, ಗುಂಪು ಘರ್ಷಣೆ ಅಂತೆ ಅದು. ಆ ಸಂದರ್ಭದಲ್ಲಿ ದುಲಾರ್ ಚಂದ್ ಯಾದವ್ ಅನ್ನುವಂಥವರು ಪ್ರಚಾರದ ಸಂದರ್ಭದಲ್ಲಿ ಹತ್ಯೆ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ ಅಂತ ಸುದ್ದಿಗಳನ್ನು ಮಾಡಿದ್ರು. ಇಷ್ಟೇ ಸುದ್ದಿ ಅವರು ಮಾಡಿದ್ರು. ಇನ್ನು ಇಲ್ಲಿ ಚುನಾವಣಾ ಆಯೋಗ ಅಂತ ಒಂದಿದೆ. ಅದು ಚುನಾವಣೆಗಳು ಘೋಷಣೆ ಆದ ತಕ್ಷಣ ನೀತಿ ಸಂಹಿತೆ ಯಾವಾಗ ಜಾರಿಗೆ ಬರುತ್ತೋ ಪೊಲೀಸರು ಚುನಾವಣಾ ಆಯೋಗದ ಕಂಟ್ರೋಲ್ಗೆ ಬರ್ತಾರೆ. ಅದೇನ್ ಮಾಡ್ತಿದೆ ಅನ್ನುವಂಥ ಪ್ರಶ್ನೆಗಳು ಬರುತ್ತೆ. ಮೊದಲನೇದಾಗಿ 24 ಅವರ್ಸ್ ದಾಟಿದ್ರು ಸಹ ನೇರವಾಗಿ ದುಲಾರ್ ಚಂದ್ ಯಾದವ್ ಅವರ ಕುಟುಂಬ ಹೇಳ್ತಾ ಇದೆ, ಅವರ ಮೊಮ್ಮಗ ಹೇಳ್ತಿದೆ, ನಾನು ಕಣ್ಣಾರೆ ಕಂಡಿದ್ದೀನಿ ಅನಂತ್ ಸಿಂಗ್ಗೆ ಶೂಟ್ ಮಾಡಿದ್ದು, ಆ ನಂತರ ಕಾರ್ ಹತ್ಸಿದ್ರು. ಆದ್ರೆ ಅನಂತ್ ಸಿಂಗ್ ಬಂಧನ ಇಲ್ಲಿಯವರೆಗೆ ಆಗಿಲ್ಲ. ನಿತೀಶ್ ಕುಮಾರ್ ಆಪ್ತ ಎಲ್ಲಿ ಅರೆಸ್ಟ್ ಮಾಡಕ್ಕಾಗುತ್ತೆ? ಚುನಾವಣಾ ಆಯೋಗ ಏನ್ ಮಾಡ್ತಿದೆ? ಪೊಲೀಸರ ಪ್ರಶ್ನೆ ಕೇಳಿದ್ಯಾ? ಇಲ್ಲ, ಕೇಳಲ್ಲ. ಅದು ಪಾಪ ಪ್ರಾಕ್ಸಿ ಮೈತ್ರಿಯಲ್ಲಿ ಅದು ಒಂದು ಭಾಗ, NDAದ ಒಂದು ಭಾಗ ಆಗ್ಬಿಟ್ಟಿದೆ ಚುನಾವಣಾ ಆಯೋಗ. ಇನ್ನು ಅದು ಬಿಡಿ, ಸರಿ, ಅದಂದ್ರೆ ಪೊಲೀಸರು ಏನೋ ಮಾಡ್ತಾರೆ, ನಾಳೆ ಅರೆಸ್ಟ್ ಮಾಡ್ಬೋದು, ನಾಡಿದ್ದು ಅರೆಸ್ಟ್ ಮಾಡ್ಬೋದು, FIR ಅಂತ ಆಗಿದೆ, ಓಕೆ. ಆದ್ರೆ ಚುನಾವಣಾ ಆಯೋಗದ ಕೆಲವು ನಿಯಮಗಳಿದಾವೆ ಪ್ರಚಾರ ಸಂದರ್ಭದಲ್ಲಿ. ಏನು? ಚುನಾವಣಾ ಪ್ರಚಾರಕ್ಕೆ ಹೋಗುವಾಗ ಅಭ್ಯರ್ಥಿಗಳು 3ಕ್ಕಿಂತ ಹೆಚ್ಚು ಕಾರುಗಳಲ್ಲಿ ಹೋಗೋ ಹಾಗಿಲ್ಲ. ಇಲ್ಲಿ 40-50 ಕಾರುಗಳು ಒಂದರ ಹಿಂದೆ ಒಂದು, ಒಂದರ ಹಿಂದೆ ಅನಂತ್ ಸಿಂಗ್ದು ಹೇಗೆ ಬಿಟ್ರು? ಇನ್ನು ಪೊಲೀಸರ ವಿಚಾರಕ್ಕೆ ಬಂದ್ರೆ, ಚುನಾವಣೆ ಘೋಷಣೆ ಆದ ತಕ್ಷಣ ಲೈಸೆನ್ಸ್ಡ್ ವೆಪನ್ಸ್ ಇದ್ರೂ ಸಹ, ನಿಮ್ಮ ಆತ್ಮರಕ್ಷಣೆಗೆ ನೀವು ಲೈಸೆನ್ಸ್ ತಗೊಂಡು ಒಂದು ಗನ್ ಇಟ್ಕೊಂಡಿದ್ರು ಸಹ ಅದನ್ನ ನಿಮ್ಮ ಏರಿಯಾ ಪೊಲೀಸ್ ಸ್ಟೇಷನ್ಗೆ ಸರೆಂಡರ್ ಮಾಡಬೇಕು. ಚುನಾವಣೆ ಮುಗಿಯೋವರೆಗೂ ನೀವು ಗನ್ನನ್ನ ಪೊಲೀಸ್ ಸ್ಟೇಷನ್ ಕೊಟ್ಟಿರಬೇಕು, ನೀವು ಇಟ್ಕೊಳ್ಳಂಗಿಲ್ಲ. ಹಾಗಿದ್ದು ಸಹ ಈ ಅನಂತ್ ಸಿಂಗ್ ಅನ್ನುವಂಥವನ ಗುಂಪಲ್ಲಿ ಅಷ್ಟೊಂದು ಬಂದೂಕುಗಳು ಎಲ್ಲಿಂದ ಬಂದವು? ಅವು ಅಕ್ರಮ ಬಂದೂಕುಗಳಾದ್ರೆ ಪೊಲೀಸ್ ಏನ್ ಮಾಡ್ತಿದ್ದಾರೆ? ಎಷ್ಟು ಗುಂಡುಗಳು ಹಾರಿದವು? ಅಷ್ಟು ಗುಂಡುಗಳೆಲ್ಲ ಅಕ್ರಮನ ಹೇಗೆ ಬಂತು? ಇದ್ರ ಬಗ್ಗೆನೂ ಪೊಲೀಸರದ್ದು ಏನೂ ಇಲ್ಲ. ಮೂಕ ಪ್ರೇಕ್ಷಕರು. ಧೈರ್ಯ ಬೇಕಲ್ಲ ಅನಂತ್ ಸಿಂಗ್ನ ಹೋಗಿ ಪ್ರಶ್ನೆ ಮಾಡಿ ಅರೆಸ್ಟ್ ಮಾಡಕ್ಕೆ. ನಿತೀಶ್ ಕುಮಾರ್ ಸ್ವತಃ ಜೈಲಿಂದ ಬಿಡಿಸ್ಕೊಂಡು ಬಂದು ಅಭ್ಯರ್ಥಿ ಮಾಡಿರೋದು. ಆದರೆ 20 ವರ್ಷಗಳ ಹಿಂದಿಂದೆ ಜಂಗಲ್ ರಾಜ್, ಅವಾಗ ನಡೆದಿರೋದು ಜಂಗಲ್ ರಾಜ್. ಇದು ಜಂಗಲ್ ರಾಜ್ ಅಲ್ಲ, ಇದು ಸುಶಾಸನ ಅಂತೆ. ನಿತೀಶ್ ಕುಮಾರ್ ಸುಶಾಸನ. ಯಾವ ಮಟ್ಟಕ್ಕೆ ನಮ್ಮ ರಾಜ್ಯಗಳು, ದೇಶ ಹೋಗ್ತಿದೆ ಅಂದರೆ ನಾಚಿಕೆ ಆಗಬೇಕು. ಇಂಥ ಪ್ರಕರಣಗಳನ್ನ ಮಾಧ್ಯಮಗಳು ಮುಚ್ಚಿಡ್ತವೆ ಅಂದ್ರೆ ಅದಕ್ಕಿನ್ನೂ ನಾಚ್ಕೋಬೇಕು ನಾವೆಲ್ಲ, ಅದಕ್ಕಿನ್ನೂ ಸಹ ದೊಡ್ಡ ಮಟ್ಟದಲ್ಲಿ ನಾಚ್ಕೋಬೇಕು ಅಷ್ಟೇ. ಸೊ ಇದಿಷ್ಟು ಬಿಹಾರ ಚುನಾವಣೆ ಹಿನ್ನೆಲೆಯಲ್ಲಿ ಅಲ್ಲಿ ನಡೀತಾ ಇರುವಂತಹದ್ದು. ಇನ್ನು ಈ ಕೊಲೆ ಪ್ರಕರಣದಿಂದಾಗಿ ಯಾದವ್ ಸಮುದಾಯ, ಮೊದಲೇ ಬಿಜೆಪಿ ವಿರುದ್ಧ ಇರುವಂತಹ ಯಾದವ್ ಸಮುದಾಯ ಇನ್ನೂ ಒಂದಷ್ಟು ಗಟ್ಟಿಯಾಗಿ ಒಂದಾಗ್ತಿದೆ. ಅದರ ಜೊತೆಗೆ ಬ್ಯಾಕ್ವರ್ಡ್ ಕ್ಲಾಸ್ ಇಂದ ಬರುವಂತಹ ಪಿಯೂಷ್ ಪ್ರಿಯದರ್ಶಿ ಅವರ ಜೀವ ರಕ್ಷಣೆ ಮಾಡೋದಕ್ಕೆ ಯಾದವ ವ್ಯಕ್ತಿ ತನ್ನ ಪ್ರಾಣವನ್ನು ಬಲಿ ಕೊಟ್ಟಿದ್ದಾನೆ ಅನ್ನುವಂತಹ ಸಂದೇಶ ಕೂಡ ಇಡೀ ರಾಜ್ಯದಲ್ಲಿ ಹೋಗ್ತಾ ಇದೆ. ಹಾಗಾಗಿ OBCಗಳು ಸಹ RJD ಕಡೆಗೆ ಬರುವಂತಹ ಲಕ್ಷಣಗಳು ಕಾಣ್ತಿದ್ದಾವೆ ಅಂತ ಇದು ರಾಜಕೀಯ ಲೆಕ್ಕಾಚಾರದಲ್ಲಿ ನೋಡ್ತಿದ್ದಾರೆ. ಇನ್ನು ತೇಜಸ್ವಿ ಯಾದವ್, ಜನಸುರಾಜ್ ಪಕ್ಷದ ಅಧ್ಯಕ್ಷ ಪ್ರಶಾಂತ್ ಕಿಶೋರ್ ಇವರೆಲ್ಲ ಈ ಘಟನೆಯನ್ನ ಖಂಡಿಸಿದ್ದಾರೆ. ನಾನು ಮೊದಲೇ ಹೇಳದಂಗೆ
JDU ಆಗಲಿ, BJP ಆಗಲಿ, NDA ನಾಯಕರಾಗಲಿ ಯಾರು ಇದ್ರ ಬಗ್ಗೆ ಚಕ್ರ ಎತ್ತಿಲ್ಲ, ಖಂಡಿಸೋದಲ್ಲ, ಅದ್ರ ಬಗ್ಗೆ ಮಾತೇ ಆಡಿಲ್ಲ ಅಷ್ಟೇ. ಸೊ ನೋಡೋಣ ಇಂತಹ ಘಟನೆಗಳು ಇನ್ನೂ ಎಷ್ಟು ನಡಿಬೇಕು. ನವೆಂಬರ್ 6, 11 ಅದು ಚುನಾವಣಾ ದಿನಾಂಕಗಳು, ಮತದಾನದ ದಿನಾಂಕ, ಅದು ಇನ್ನೂ ಸ್ವಲ್ಪ ದೂರದಲ್ಲಿದೆ. ಅಷ್ಟರೊಳಗಡೆ ಏನೇನು ನೋಡಬೇಕು ಬಿಹಾರದಲ್ಲಿ ಗೊತ್ತಿಲ್ಲ. ಯಾಕಂದ್ರೆ ಮೋದಿ ಪಟ್ಟು ಹಿಡಿದು ಕೂತಿದ್ದಾರೆ, ಗೆಲ್ಲಲೇಬೇಕು ಬಿಹಾರ ಅಂತ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.